ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದೆ ನಾನು. ಎಸ್ಪೆಷಲಿ ನಾವು ಇಲ್ಲಿ ಹೆಣ್ಮಕ್ಳು ಅಡ್ಮಿಟ್ ಆಗುವಂತ ಒಂದು ವಾರ್ಡು, ಮತ್ತೆ ಅವ್ರು ಯೂಸ್ ಮಾಡೋ ಶೌಚಾಲಯ, ಕುಡಿಯೋ ನೀರು, ವಾರ್ಡಿನ ಶುಚೀಕರಣ, ಅವ್ರ ಹಾಸಿಗೆ, ಅವರ ಪಿಲ್ಲೋ ಕವರ್ಸು, ಮತ್ತೆ ಅವ್ರಿಗೆ ನಡೆಸುವಂತ ಓಟಿ, ಅವ್ರು ಕುಡಿಯೋ ನೀರು, ಪ್ರತಿಯೊಂದನ್ನು ನಾನು ಮತ್ತೆ ರಿಪೋರ್ಟ್ಸ್ ಇವರು ಸ್ವಾಪ್ ಟೆಸ್ಟ್ ಕಳಿಸ್ಬೇಕು, ಓಟಿ ಎಲ್ಲಿ ಮಾಡ್ತಾರೆ ಆ ಸ್ವಾಪ್ ಟೆಸ್ಟ್. ಯಾಕಂದ್ರೆ ಇಷ್ಟೊಂದು, ಯಾಕಂದ್ರೆ ಎಲ್ಲಾ ಕಿಟಕಿಗಳ ಆಲ್ಮೋಸ್ಟ್ ನೋಡಿ ಗ್ಲಾಸ್ಗಳಿಲ್ಲ, ಆಲ್ಮೋಸ್ಟ್ ಎಲ್ಲ ಓಪನ್. ಅಡ್ಮಿಟ್ ಆಗಿರೋ ಫಿಮೇಲ್ ವಾರ್ಡ್ಗಳಲ್ಲೂ ಅಂದ್ರೆ ಆ ಕಿಟಕಿ ಹತ್ರ ಹೋದ್ರೆ ನಾವು ಸಾಮಾನ್ಯ ಜನರಂತೂ ನಾವು ಮಲ್ಕೊಳ್ಳೋದಿಲ್ಲ, ಏನೋ ಬಡವರು ವಿಧಿ ಇಲ್ಲ ಮಲ್ಕೋಬೇಕು. ಬಟ್ ಆದ್ರೆ ಸರ್ಕಾರ ಎಲ್ಲವನ್ನೂ ಪೂರೈಸುತ್ತೆ. ಆದ್ರೆ ಅವರು ಎಲ್ಲದಕ್ಕೂ ನನ್ಗೆ ಒಂದೇ ಉತ್ತರ ಕೊಡ್ತಾ ಇರೋದು, ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಅದೇನು ರಿನೋವೇಷನ್ ಆಗ್ತಾ ಇದೆ, ಅದಕ್ಕೋಸ್ಕರ ಧೂಳಿದೆ, ರಿನೋವೇಷನ್ ಆಗ್ತಾ ಇದೆ. ಆಕ್ಚುಲಿ ಒಂದ್ ಕಡೆ ವಾರ್ಡ್ ಫುಲ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ, ಅಲ್ಲಿ ಬಾತ್ರೂಮ್ ಅಂತೂ ಪೆಥಟಿಕ್, ನನಗೆ ಗೊತ್ತಿಲ್ಲ. ಇವ್ರು ಹೇಳ್ತಾ ಇದ್ದಾರೆ 2-3 ದಿನ ಮುಂಚೆ ಅವ್ರನ್ನ ಶಿಫ್ಟ್ ಮಾಡಿದ್ವಿ ಅಂತ. ಸೊ ಶಿಫ್ಟ್ ಮಾಡಿದೀರಾ, ಈಗ ನಿನ್ನೆನೋ ಮೊನ್ನೆನೋ ಶಿಫ್ಟ್ ಮಾಡಿ ಕ್ಲೋಸ್ ಮಾಡಿದೀರಾ. ಬಟ್ ಇಷ್ಟು ದಿನ ಹೇಗ್ ನಡೆಸಿದ್ದಾರೆ ಅಲ್ಲಿ ಅಂತ ನಂಗೆ ತುಂಬಾ ಆಶ್ಚರ್ಯ. ಮತ್ತೆ ಈ ಪಕ್ಕದಲ್ಲಿ ಫಿಮೇಲ್ ವಾರ್ಡ್ ಪಕ್ಕದಲ್ಲಿ ಶೌಚಾಲಯವನ್ನ ನಮ್ಮ AC ಅವರೆಲ್ಲ ಬಂದು ಪ್ರಾಬ್ಲಿ ನಮ್ದು TP ಎಲ್ಲ ಬಂದ ನಂತರ ಐ ಥಿಂಕ್ ಸೊ ದೇ ವಿಸಿಟೆಡ್. ಅದು ಅಲ್ಲಿರೋ ಸೇಮ್ ಇದ್ದದ ಕಂಡೀಷನ್ ನ ಚೇಂಜ್ ಮಾಡಿದ್ದಾರೆ, ಹೊಸ ಇದು ಕಮೋಡ್ಸು, ಇದು ಎಲ್ಲ ಸಿಂಕ್ ಎಲ್ಲ ಹಾಕಿದ್ದಾರೆ. ಬಟ್ ರೆಸ್ಟ್ ಆಫ್ ದ ಥಿಂಗ್ಸ್ ನೀವು ಏನೇ ನೋಡಿದ್ರು ಎವ್ರಿಥಿಂಗ್ ಎಲ್ಲವೂ ಅಂದ್ರೆ ಪೇಷಂಟ್ಗೆ ನಾವು ಹೆಂಗ್ ಇಟ್ಕೋಬೇಕು ಆಸ್ಪತ್ರೆ ಆ ತರ ಇಲ್ಲ. ಅಂದ್ರೆ ಆ ಒಂದು ಎನ್ವಿರಾನ್ಮೆಂಟ್ ಇಲ್ಲ. ಈಗ ನೀವು ಕುಡಿಯೋ ನೀರು, ಈಗ 300-400 ಪೇಷಂಟ್ ಬರ್ತಾರೆ ಒಂದ್ ದಿನಕ್ಕೆ ಅಂದಾಗ, ಕುಡಿಯೋ ಇಡೀ ಇಷ್ಟು ದೊಡ್ಡ ಆಸ್ಪತ್ರೆಗೆ ನೋಡಿ ಅದು ಆ ಕುಡಿಯೋ ನೀರನ್ನ ಇಟ್ಟಿದ್ದಾರೆ. ಅದು ಇಟ್ಟಿರೋ ಜಾಗ ನೋಡಿ ಎಷ್ಟು ಅನ್ಹೈಜಿನಿಕ್. ಫಸ್ಟ್ ಪ್ರಾಬ್ಲಮ್ ಇಸ್ ಹೈಜೀನ್ ಇಲ್ಲ. ಆಸ್ಪತ್ರೆ ಅಂದ್ರೆ ಹೈಜೀನ್. ನಾನು ಸುಮಾರು ಆಸ್ಪತ್ರೆಗಳು ಹೋಗಿದ್ದೀನಿ, ಜಿಲ್ಲೆಯಲ್ಲಿ ಹೋಗಿದ್ದೀನಿ. ಪ್ರಾಬ್ಲಿ ಅವ್ರು ಏನ್ ಹೇಳೋದಂದ್ರೆ ರಿನೋವೇಷನ್ ಆಗ್ತಾ ಇದೆ ಅಂತ ಅವರು ರೀಸನ್ ಕೊಡ್ತಾರೆ. ಮತ್ತೆ ಇಲ್ಲಿ ನಮ್ಮ ಗ್ರೂಪ್ ಡಿ ಅವರು ಕೆಲಸ ಮಾಡೋರಿಗೆ ಸಂಬಳ ಆಕ್ಚುಲಿ ಅವ್ರಿಗೇನು ಗೊತ್ತೇ ಇಲ್ಲ. ಮಿನಿಮಮ್ 14,500 ಏನ್ ಲೇಬರ್ ಆಕ್ಟ್ ಇದೆ ಅಷ್ಟು ಕೊಡ್ಲೇಬೇಕು. ಸರ್ಕಾರನು ಅವರಿಗೆ ಎಷ್ಟು ಪರ್ಸೆಂಟೇಜ್ ಇಟ್ಕೊಂಡು 17,000 ಕೊಡಬಹುದು. ನನಗೆ ಅವರಿಗೆ ಅಲ್ಲ 22,000 ನಾನು ನೋಡಿದ್ದೀನಿ. ಅದನ್ನ ನನ್ನ AC ಅವರೇ ಅದನ್ನ ಚೆಕ್ ಮಾಡಬೇಕು. ಈಗ ಹೊಸ ಟೆಂಡರ್ ಆಗಿದೆ, ಅಟ್ ಎನಿ ಕಾಸ್ಟ್ ಸರ್ಕಾರದಿಂದ ಏನ್ ಅಗ್ರಿಮೆಂಟ್ ಆಗಿದೆ ಅದೇ ದುಡ್ಡು ಕ್ಲಾಸ್ ಗ್ರೂಪ್ ಡಿಗೆ ಹೋಗ್ಬೇಕು. ಅದ್ರಲ್ಲಿ ವ್ಯತ್ಯಾಸ ಹಾಕೂಡುದು. ಹೋದ್ರೆ ನಾನು ಸರ್ಕಾರಕ್ಕಂತೂ ಬರೀತೀನಿ, ಅದಾಗೋಕ್ ಚಾನ್ಸೇ ಇಲ್ಲ. ಅದು ಒಂದು. ಮತ್ತೆ ಏನ್ ಹೇಳ್ಬೇಕು ನನಗೆ ಗೊತ್ತಿಲ್ಲ. ಇಲ್ಲ ನಾನು ಅಲ್ಲ 100%. ಮತ್ತೆ ನಾವು ಅಷ್ಟು ದೂರದಿಂದ ಬಂದು ಬರೀದೇ ಬರೀತೀವಿ. ಮತ್ತೆ ಬದಲಾವಣೆಯನ್ನ ತರಲಿಕ್ಕೆ ಅವ್ರು ಬದಲಾವಣೆ ತಂದೆ ನಮಗೆ ಬರೀಬೇಕು, ಇಲ್ಲ ಅಂತ ಬರೆಯೋಂಗಿಲ್ಲ. ಆಮೇಲೆ ಜಿಲ್ಲಾಧಿಕಾರಿ ಬಹಳ ಆಕ್ಟಿವ್ ಇದ್ದಾರೆ, ಇಮಿಡಿಯೇಟ್ಲಿ ಆಕ್ಷನ್ ಮಾಡ್ತಾರೆ. ನಾವು ಎಷ್ಟು ಕಡೆ ನಾನು ಇದಕ್ಕೆ ಮುಂಚೆನೂ ಬೆಳಗಾವಿಗೆ ಬಂದಿದ್ದೀನಿ, ನಾವು ಯಾವುದನ್ನೇ ನಾನು ರಿಪೋರ್ಟ್ ಹಾಕಿದ್ರೆ ಇಮಿಡಿಯೇಟ್ಲಿ ರೆಕ್ಟಿಫೈ ಮಾಡಿ ನಂಗೆ ರಿಪೋರ್ಟ್ ಕಳಿಸ್ತಾರೆ. ಸೊ ಈ ಆಸ್ಪತ್ರೆದು ಯಾಕೆಂದ್ರೆ ಪ್ರತಿ ಒಂದು ಫ್ಲೋರ್ ಅಲ್ಲೂ ಕುಡಿಯೋ ನೀರು ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಹೇಳಿರೋದು ಕುಡಿಯೋ ನೀರು ಮತ್ತೆ ಕ್ಲೆನ್ಲಿನೆಸ್. ಸಾವಾಗ್ ಕುಡ್ದು ಇಷ್ಟು ಇನ್ಫೆಕ್ಷನ್, ಇಷ್ಟು ಅವ್ಯವಸ್ಥೆ, ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಇಲ್ಲ ನೋಡಿ, ನಾನು ಅಲ್ಲ ಅದು ವಿಸಿಟ್ ಮಾಡಿದ ನಂತರ ಮಾತಾಡ್ಬೇಕ್ರಿ. ಯಾಕೆ ಗೊತ್ತಿಲ್ಲ. ಐ ವಿಲ್ ಆಸ್ಕ್. ಅದನ್ನೆಲ್ಲ ಬರೀತೀನಿ ನಾನು. ಬಹಳಷ್ಟು ಪೇಷಂಟ್ಗಳು ಹೊರಗಡೆ ಮೇಡಮ್, ಈಗ ಇರೋ ಡಾಕ್ಟರ್ ಅವರು ಓನ್ ಆಗಿ ಎಲ್ಲ ಹಾಸ್ಪಿಟಲ್ ಅಲ್ಲೇ ಸಜೆಸ್ಟ್ ಹೆಚ್ಚು ಅಲ್ಲೇ ಸಜೆಸ್ಟ್ ಮಾಡೋದು. ಇನ್ನೂ ಒಂದು ಏನಂದ್ರೆ ಬರೀ ಅಡ್ಮಿಟ್ ಆಗೋ ಸಂಖ್ಯೆನೂ ಬಹಳ ಕಡಿಮೆ. ಇಷ್ಟು ತಾಲೂಕು ಆಸ್ಪತ್ರೆ ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡುತ್ತೆ. ಒಂದು ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ನಡೆಸೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಅಷ್ಟೆಲ್ಲ ಅನುದಾನವನ್ನ ತಗೊಂಡು ಬರೀ 20 ಜನ ಅಡ್ಮಿಟ್ ಆಗ್ತಾರೆ ಅಂದ್ರೆ ಅದ್ ಯಾಕಂದ್ರೆ ಆ ತರ ಇದೆ. ನಾವು ಯಾರನ್ನು ಅಡ್ಮಿಟ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಆ ತರ ಆ ರೂಮ್ಗಳಿಗೆ ಹೋದ್ರೆ ಇಲ್ಲಿ ಅಡ್ಮಿಟ್ ಆಗ್ಬೇಕು ಅನ್ನೋ ಅನ್ಸಲ್ಲ, ಆ ತರ ಸ್ಥಿತಿ ಇದೆ. ಐ ವಿಲ್ ರೈಟ್ ಟು ದ ಕನ್ಸರ್ನ್. ಅಲ್ಲ, ಈಗ ನೋಡೋಣ, ಐ ವಿಲ್ ಫಿನಿಶ್ ಇಟ್.